ಪೂಜೆ ಭಾಳ ಬೇಜಾರಾಗತ್ತೇನಲ್ಲ ಅಪ್ಪ ಅಮ್ಮನ ಬಿಟ್ಟು ಬರೋಕೆ. ನನಗೂ ಅರ್ಥ ಆಗತ್ತೆ ಬಿಡ, ಹೆಣ್ಮಕ್ಳು ಕಷ್ಟ ಏನು ಅಂತಂದು. ನಾವೇನೋ ಇದ್ ಮನೆಗೆ ಇರ್ತೇವೆ, ಏನೂ ಅನ್ಸಂಗಿಲ್ಲ. ಆದ್ರೆ ಇಷ್ಟು ವರ್ಷ ಹುಟ್ಟು ಇದ್ ಮನೆ ಇರ್ತವ್ರನ್ನ ಬಿಟ್ಟು ಬರ್ಬೇಕಂದ್ರೆ ಎಷ್ಟು ನೋವಾಕತ್ತೆ ಅಂತಂದು ನನಗೂ ಗೊತ್ತಾಗತ್ತೆ. ಬೇಜಾರು ಮಾಡ್ಕೋಬೇಡ. ನಾನು ಹೇಳೇನಲ್ಲ ನಿನಗೆ ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಂಗಕತ್ತೆ ಅವಾಗ ಹೇಳು, ನಾನೇ ಕರ್ಕೊಂಬಂದ್ಬಿಡ್ತೇನೆ. ಇಲ್ಲ ನಿನಗೆ ಕಾರ್ ಮಾಡಿಸಿ ನನಗೇನು ಆಗ್ಲೆಲ್ಲ ರಜೆ ಹಾಕೋಕ್ಕಾಗಿಲ್ಲ ಅಂತಂದ್ರೆ ನಾನೇ ಬೇಕಾದ್ರೆ ನನಗೆಲ್ಲ ಅರೇಂಜ್ ಮಾಡ್ತೀನಿ, ಹೋಗುವಂತಿ ಊರಿಗೆ. ಆದ್ರೆ ಪ್ಲೀಸ್ ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ನನಗೂ ತುಂಬ ನೋವಾಕತಿ. ಸರಿ ಬಿಡಿ, ನಾನು ಬೇಜಾರಾಗಲ್ಲ. ನನಗೆ ಎಷ್ಟು ಒಳ್ಳೆ ಕಂಡ ಸಿಕ್ಕಾರಲ್ಲ, ಅದೇ ನನ್ನ ಅದೃಷ್ಟ. ಜ್ಯೂಸು ಇಲ್ಲ ಏನಾದರೂ ತಿಂತೀಯಾ? ಟಿಫನ್ ಮಾಡ್ತೀಯಾ? ಇಲ್ಲ ಊಟ ಏನಾದರೂ ಮಾಡ್ತೀಯಾ? ಹೇಳು, ಬೇಕಿದ್ರೆ ಕಾರ್ ನಿಲ್ಲಿಸಿ ಇಲ್ಲೇನಾದರೂ ಸ್ನ್ಯಾಕ್ಸ್ ಆದರೂ ಏನಾದರೂ, ಇಲ್ಲ ಜ್ಯೂಸು ಟೀ ಕಾಫಿ ಏನಾದರೂ ಮಾಡ್ಕೊಂಡು ಹೋಗೋಣಂತೆ. ಅಯ್ಯೋ ಇಲ್ಲ ರೀ, ಏನು ಬೇಡ. ನಾನಂತೂ ಹೊಟ್ಟೆ ಫುಲ್ ಆಗೈತೆ. ಮಮ್ಮಿ ನನಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡಿದ್ರು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡೇನಿ. ನನಗೀಗೇನು ಬೇಡ. ಹೌದಾ? ಸರಿ, ಹಂಗೇನಾದರೂ ಬೇಕಾದ್ರೆ ಹೇಳು. ಸರಿ, ಇನ್ನು ಎಷ್ಟೊತ್ತಾಗತ್ತಿ ನಾವು ಹೋಗಿ ಮುಟ್ಟಕ್ಕ? ಈಗ ಟೈಮು 4 ಗಂಟೆ 4:15 ಆಗೈತಿ. 9-10 ಗಂಟೆ ಆಗ್ಬೋದು. ಹೆಂಗಿದ್ರು ಅಲ್ಲ ಟೈಮ್ ಆಗ್ಬಿಡ್ತೈತಲ್ಲ. ಹೆಂಗೆ ಮಾಡೋಣ, ಇಲ್ಲಿ ಹೋಗೋಬೇಕಾರನ್ನ ನೋಡ್ಕೊಂತ ಹೋಗೋಣ. ಯಾವುದಾದ್ರೂ ಡಾಬಾ ಇಲ್ಲ ರೆಸ್ಟೋರೆಂಟ್ ಚೆನ್ನಾಗಿದ್ರೆ 9 ಗಂಟೆ ಹೆಂಗಿದ್ರು ಬೇಗ ಊಟ ಮಾಡೇವಲ್ಲ, 9:30-10 ಗಂಟೆ ಸುಮಾರು ಊಟ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಮತ್ತೆ ಅಲ್ಲಿ ಮನೆಗೆ ಹೋಗಿ ಎಲ್ಲ ಎಲ್ಲಿ ಮಾಡ್ಕೊಂತ ಕುಂದಿರ್ತಿ. ಸರಿ ರೀ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಮಂಜು, ಅಲ್ಲಿ ಹೋಗ್ಬೇಕಾದ್ರೆ ಈಗ ಅಲ್ಲ, ಮುಂದೆ ಎಲ್ಲಾದ್ರೂ ಚೆನ್ನಾಗಿರೋ ರೆಸ್ಟೋರೆಂಟ್ ಇಲ್ಲ ಡಾಬಾ ಏನಾದರೂ ಸಿಕ್ಕರೆ ನಿಲ್ಲಿಸ್ಬಿಡ, ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಹಾಂ ಸರಿ ಅಣ್ಣ, ಆಯಿತು. ನಾನು ಮಾಮೂಲಿಯಾಗಿ ಡೈಲಿ ಅಡ್ಡಾಡ್ತಿರ್ತಾನಲ್ಲ, ಒಂದು ಡಾಬಾ ಚೆನ್ನಾಗಿದೆ, ಅಲ್ಲೇ ಹೇಳ್ತಾನೆ ತಗೋರಿ. ಸರಿ ಸರಿ, ಹಂಗೆ ಮಾಡು. ರೀ, ನೀವು ಹಾಗಿದ್ರೆ ಡ್ಯೂಟಿಗೆ ಯಾವಾಗಿಂದ ಹೋಗ್ಬೇಕು? ನಾನಾ ಅವರು ಇನ್ನೊಂದು ವಾರ ಟೈಮ್ ಅಂದಿದ್ರು. ನೋಡ್ತೇನೆ ಅಂತ ಮನೆಗೆ ಹೋದ್ಮೇಲೆ ಪಾಪ ನಿನಗೂ ನಾನು ಸಡನ್ನಾಗಿ ಡ್ಯೂಟಿಗೆ ಹೋಗ್ಬಿಟ್ರೆ ನಿನಗೂ ಒಬ್ಬಳೇ ಇರೋಕ್ಕೂ ಒಂಥರ ಭಯ ಅನ್ನಿಸ್ತೈತಿ. ನೀವು ಜಾಗ ಮನೆ ಎಲ್ಲ ಹೊಸದಲ್ಲ. ನೋಡ್ತೀನಿ, ಒಂದು 4 ದಿನ ಬಿಟ್ಟೆ ಹೋಗ್ಕೊಂತಾಗ ಎಲ್ಲ ಸಾಮಾನು ಮನೆಯೆಲ್ಲ ಅಡ್ಜಸ್ಟ್ ಮಾಡಿ ನಿನಗೂ ಸ್ವಲ್ಪ 1-2-3 ದಿನ ಆದರೆ ನಿನಗೂ ಸ್ವಲ್ಪ ರೂಢಿ ಆದಂಗೆ ಆಕತ್ತ. ನಾನು ಆಮೇಲೆ ಹೋಗೋಣಂತೆ ಡ್ಯೂಟಿಗೆ. ಥ್ಯಾಂಕ್ಸ್ ರೀ. ನನಗೆ ಅದ ಒಂದು ಮನಸ್ಸಿನಾಗ ಅವಾಗಿಂದ ಕೊರಗಾಕತ್ತಿತ್ತು. ಏನಂದ್ರೆ ಈಗ ಸಡನ್ನಾಗಿ ಹೋಗ್ಬಿಡ್ತೇವೆ, ಅಕಸ್ಮಾತ್ ನೀವು ನಾಳೆಯಿಂದನೇ ಡ್ಯೂಟಿಗೆ ಹೋಗ್ಬಿಟ್ರೆ ಹೆಂಗಪ್ಪ ಇರೋದು ಏನು ಅನ್ನಂಗೆ ಆಗ್ಬಿಟ್ಟಿತ್ತು. ಚೆನ್ನಾಗಾತು, ನೀವು 4 ದಿನ ಬಿಟ್ಟು ಹೋಗ್ತಾನೆ ಅಂತ. ಇಲ್ಲ ತಗೋ, ನಾನು ಆಗೆಲ್ಲ ನಿನ್ನ ಒಬ್ಬಳೇ ಬಿಟ್ಟು ಹೋಗಂಗಿಲ್ಲ. ನಿನಗೆ ಅಕಸ್ಮಾತ್ ಬೇಜಾರಾದ್ರೆ ಅಲ್ಲಿ ಮನೆ ಪಕ್ಕಕ್ಕೆ ಒಬ್ಬಳು ಸಣ್ಣ ಹುಡುಗಿ ಬರ್ತಾಳೆ, ಅವಳು ಯಾವಾಗಿದ್ರು ನಾನು ಮಾತಾಡ್ಸ್ಕೊಂತ ಬರ್ತಾಳೆ. ಅವಳನ್ನ ಮಾತಾಡ್ಸಿ ಮನೆಗೆ ಅಡ್ಡಾಡ್ಕೊಂತೀರಮ್ಮ ಅಂತಂದು ಹೇಳ್ತೀನಿ. ಅವಳು ಬಂದು ಸ್ವಲ್ಪ ಮಾತಾಡ್ಕೊಂತಿರ್ತಾಳೆ, ನಿನಗೂ ಟೈಮ್ ಪಾಸ್ ಆಕತ್ ತಗೋ. ಓ ಹೌದಾ? ಸರಿ ತಗೋರಿ. ಮಂಜು, ನಿನಗೇನೋ ಸ್ವಲ್ಪ ನಿಂತು ಬಂದಂಗೆ ಆದ್ರೆ ತುಗುಡಿಕಾದಂಗೆ ಆದ್ರೆ ಬೇಕಿದ್ರೆ ಕಾರ್ ನಿಲ್ಲಿಸಿ ಟೀಗೆ ಏನೋ ಕುಡಿಯಂಗಿದ್ದು ಕುಡಿಯಪ್ಪ. ಮತ್ತೆ ಏನು ಅನ್ಕೊಂತಾರೆ ಏನಂತಂದು ಏನೋ ಅನ್ಕೋಬೇಡ. ಹಾಂ ಸರಿ ಅಣ್ಣ, ಆಯಿತು. ಇನ್ಮೇಲೆ ನೋಡಪ್ಪ, ನಾನು ಎಲ್ಲರ ಡ್ಯೂಟಿಗೆ ಎಲ್ಲರೂ ಹೋದ್ರೆ ನಿಮ್ಮ ಅಕ್ಕ ಅಂತೀಯೋ ಅತ್ತಿಗೆಮ್ಮಂತೀಯ ನೋಡು, ನಿಮ್ಮ ಅತ್ತಿಗೆಮ್ಮನ ಜವಾಬ್ದಾರಿ ನೀನು ತಗೋಬೇಕು. ಎಲ್ಲ ಕರ್ಕೊಂಡು ಹೋಗಿದ್ದ ಕರ್ಕೊಂಬರೋದು ಎಲ್ಲ ನಿಂದೆ ನೋಡಿ ಜವಾಬ್ದಾರಿ. ಅಯ್ಯೋ, ಅತ್ತಿಗೆಮ್ಮಂತಂದು ಏನ್ರಿ, ಏನು ಬೇಡ. ನಾನು ಅಣ್ಣ ಅಂತಲೇ ಕರಿತೇನೆ ಬಿಡ್ರಿ. ಸರಿ ಅಣ್ಣ, ನಮ್ಮ ತಂಗಿದ ಫುಲ್ ಜವಾಬ್ದಾರಿ ನಂದೇ, ಓಕೆನಾ? ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಕರ್ಕೊಂಬರೋದು ಬಿಡೋದು ಎಲ್ಲ ನನ್ನ ಜವಾಬ್ದಾರಿನ. ಇವನು ಮಂಜು ಅಂತ ಭಾಳ ವರ್ಷದಿಂದ ನನ್ನ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ನಾನು ಎಲ್ಲೋದ್ರೂ ಇವನು ಅಲ್ಲಿಗೆ ಟ್ರಾನ್ಸ್ಫರ್ ಅಲ್ಲ, ನಾನು ಎಲ್ಲಿ ಟ್ರಾನ್ಸ್ಫರ್ ಆಗೋದ್ರೂ ಇವನು ಅಲ್ಲೇ ಬರ್ತಿರ್ತಾನೆ ನನ್ನ ಜೊತೆಗೆ. ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ ನನಗೆ. ಇವನಿಗೂ ಮದುವೆ ಮಾಡ್ಕೋ ಅಂತಂದು ಹೇಳ್ತಿದ್ದೀನಿ. ಅಯ್ಯೋ ಹೋಗ್ಲಿ ಬಿಡೋಣ, ಏನು ಮದುವೆ, ಜೀವನದಲ್ಲಿ ಮೊದಲು ಸೆಟ್ಲ್ ಆಗಬೇಕು ಅಂತಂದು ಅನ್ಕೊಂತ ಇದು ಮಾಡಕತ್ತಾನೆ. ನೀನಾದರೂ ಹೇಳು ಸ್ವಲ್ಪ ನಿಮ್ಮ ಅಣ್ಣಗ. ಅಯ್ಯೋ ಬಿಡೋಣ, ನೀವೇನು ಒಳ್ಳೆ ಏನಣ್ಣ, ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ ಅಣ್ಣ ನಿನಗೆ. ಅಯ್ಯೋ ಹಂಗೆ ಯಾಕಂತೀರಣ್ಣ, ಮದುವೆ ಆದರೆಲ್ಲರೂ ಖುಷಿಯಾಗಿರಂಗಿಲ್ಲ. ನಾನೇ ಒಳ್ಳೆ ಹುಡುಗಿ, ನಾನು ಬಂದೆನಲ್ಲ ಈಗ, ನಾನೇ ಒಂದು ಒಳ್ಳೆ ಹುಡುಗಿ ಹುಡುಕ್ತಂತ ಗರಿ. ಆದಷ್ಟು ಬೇಗ ನಿಮ್ಮದು ಮದುವೆ ಮಾಡಿಸ್ಬಿಡೋಣಂತೆ. ಈಗ ಅಣ್ಣ ಒಬ್ರು ಅಂತಿದ್ರು, ಈಗ ಅವ್ರ ಜೊತೆಗೆ ನೀನು ಸೇರ್ಕೊಂಡೆ ನಮ್ಮ ಮದುವೆ ಮಾಡ್ಕೋಬೇಕಣ್ಣ. ನಿಮ್ಗಂತ ಒಂದು ಜೀವ, ಈಗ ಮನೆಯಾಗ ಯಾರು ಇಲ್ಲ ಅಂತ ನಿಮಗೂ ಹೋಗೋಕ್ಕೂ ಮಾಡೋಕ್ಕೂ ಬೇಜಾಗ್ತದೆ. ನಿಮಗಂತ ಒಂದು ಜೀವ ಕಾಯ್ತಾ ಇರ್ತೈತಿ ಅಂತಂದ್ರೆ ಏನಾದರೂ ಹೇಳ್ಕೊಳಕ್ಕೆ, ಖುಷಿ ಆದರೂ ನೋವಾದರೂ ಹೇಳ್ಕೊಳಕ್ಕಾದ್ರೂ ಒಂದು ಜೀವ ಬೇಕಲ್ಲ, ಇರಬೇಕಲ್ಲ, ಅದಕ್ಕೆ. ಸರಿ ಅಮ್ಮ, ನೀನು ಹೇಳೋದು ನಿಜಾನೇ. ಆದ್ರೆ ನಾನು ಡ್ರೈವಿಂಗ್ ಮಾಡ್ತೇನಲ್ಲಮ್ಮ, ಈಗ ಡ್ರೈವಿಂಗಿಗೆಲ್ಲ ಮಾಡೋಕ್ಕೆ ಡ್ರೈವಿಂಗ್ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆಲ್ಲ ಯಾರು ಮದುವೆ ಹೋಗ್ತಾರಮ್ಮ? ಈಗೆಲ್ಲ ಇಂಜಿನಿಯರು, ಡಾಕ್ಟ್ರು, ಗೌರ್ಮೆಂಟ್ ಕೆಲಸ ಮಾಡೋರು, ಆಫೀಸ್ನಾಗ ಕೆಲಸ ಮಾಡೋರು, ಇಂಥವ್ರನ್ನೆಲ್ಲ ಹುಡುಕ್ತಾರಮ್ಮ ಜಾಬ್ ಇರೋರನ್ನ. ನಮ್ಮಂಥ ಡ್ರೈವಿಂಗ್ ಕೆಲಸ ಮಾಡೋರನ್ನ ಯಾರು ಮದುವೆ ಹೋಗ್ತಾರಮ್ಮ? ಅಯ್ಯೋ ಅಣ್ಣ, ನೀವು ಹಂಗೆ ಅನ್ಕೋಬೇಡ್ರಿ. ಎಲ್ಲ ಹೆಣ್ಮಕ್ಳು ಬರೀ ಆ ಹುಡುಗರು ಕೆಲಸ, ಅವ್ರ ಆಸ್ತಿ ನೋಡಿನೇ ಮದುವೆ ಆಗಂಗಿಲ್ಲ. ಅವ್ರು ಮೇನ್ ಆಗಿ ಪ್ರೀತಿ ಬೇಕಾಗಿರ್ತೈತಿ. ಅಂಥ ಹುಡುಗಿಯರು ಇರ್ತಾರ. ಅದೇನೋ ಅಂತಾರಲ್ಲ, ಗುಡಿಸಲಿದ್ರು ಪರವಾಗಿಲ್ಲ, ಅವರು ಅಂಬ್ಲಿ ತಿಂದ್ರು ಪರವಾಗಿಲ್ಲ, ಗಂಡ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳು ರಾಣಿ ಥರನೇ ಇರ್ತಾಳೆ. ಆಮೇಲೆ ಗುಡಿಸಲನ್ನ ರಾಣಿಯಾಗಿ, ಅರಮನೆಯಾಗಿ ನೋಡ್ಕೊಂತಾಳೆ. ನೀವು ಏನು ಯೋಚನೆ ಮಾಡಬೇಡಿ.
ಒಂದೊಳ್ಳೆ ಹುಡುಗಿನ ಆದಷ್ಟು ಬೇಗ ನೋಡಿ ನಿಮ್ಮ ಲೈಫಿಗೆ ಸೇರಿಸ್ತೇನೆ. ಓಕೆನಾ ಅಣ್ಣ? ಸರಿ ಅಮ್ಮ, ನಮ್ಮ ತಂಗಿ ಹೇಳಿದ್ಮೇಲೆ ಮುಗೀತು. ಅಲ್ಲ, ನನ್ನ ಮಗಳು ಗಂಡ ಮನೆಗೆ ಹೋಗೋಣ ಅಂತ ನನಗಂತೂ ಅನ್ಸಕತ್ತೇ ಇಲ್ಲ. ಈಗ ಒಂದು 2 ತಾಸು 3 ತಾಸು ಮನೆಗಿಲ್ಲ ಅಂತಂದ್ರೆ ಏನೋ ಕಾಲೇಜಿಗೆ ಹೋಗೋಣ ಬಿಡು, ಈಗ ಸ್ವಲ್ಪ ಹೊತ್ತಿಗೆ ಬರ್ತಾಳೆ ಅಂತ ಅನ್ಸಕತ್ತೈತಿ. ಆದ್ರೆ ಏನು ಮಾಡ್ಬೇಕು, ಅವಳು ಗಂಡನ ಮನೆಗೆ ಹೋಗ್ಯಾಳ, ಯಾವಾಗ ಬರ್ತಾಳೋ ಏನೋ, ಮತ್ತು ನಾನು ಅವಳನ್ನ ಯಾವಾಗ ನೋಡ್ತೇನೆ ಏನೋ. ಗೌರಕ್ಕ, ಯಾಕೆ ಬೇಜಾರು ಮಾಡ್ಕೊಂತಿ? ಖುಷಿ ಪಡು, ಅಷ್ಟು ಒಳ್ಳೆ ಅಳಿಯ ಸಿಕ್ಕನಲ್ಲ. ಆ ಹುಡುಗ ಅನ್ನಕತ್ತಿದ್ನಲ್ಲ, ನಿಮ್ಗೆ ಯಾವಾಗ ನೋಡಂಗಕತ್ತೆ ಆವಾಗ ಬರ್ರಿ, ನಿಮ್ಮ ಮಗಳು ಯಾವಾಗ ಇರ್ತಾಳೋ ನಾನೇ ಮುಂದೆ ನಿಂತು ಅವಳು ಇಲ್ಲಿ ಕರ್ಕೊಂಬರ್ತೇನೆ, ಇಲ್ಲ ಇಲ್ಲಿ ಬರೋಕ್ಕೆಲ್ಲ ವ್ಯವಸ್ಥೆ ನಾನೇ ಮಾಡ್ತೇನೆ ಅಂತಂದು ಹೇಳನಲ್ಲ. ಯಾವಾಗಿದ್ರೂ ಮದುವೆ ಮಾಡಿ ಕೊಡೋದಲ್ಲವ. ಎಂತಾನೆ ಕೊಟ್ಟಾನೆ ಏನು ಅನ್ನೋದಿದ್ರೆ ಹಿಂಗೆಲ್ಲ ಯೋಚನೆ ಮಾಡೋಕ್ಕೋಗಿತ್ತಾ? ಒಳ್ಳೆ ಬಂಗಾರ ಇದ್ದಂಗೆ ಅದ ನಾ ಹುಡುಗ, ಯಾಕಷ್ಟು ತಲೆ ಕೆಡ್ಸ್ಕೊಂತಿ? ಹ್ಞೂನಾ, ಪೊಲೀಸ್ ಅಂದ್ರೆ ನಾನು ಮೊದಲಿಗೆ ಈಗ ಸೀತಕ್ಕ ಹಿಂಗೆ ಗೌರಕ್ಕನ್ನ ಫಿಕ್ಸ್ ಆಗೈತಲ್ಲ ಮಗಳದು ಪೊಲೀಸ್ ಅಂತ ಅಂದಾಗ ನನಗೂ ಅಯ್ಯೋ ಪೊಲೀಸ್ ಅಂತ ಏನಪ್ಪ ಹೆಂಗೆ ಏನು ಅನಿಸ್ಬಿಡ್ತು. ಆದ್ರೆ ಆ ಹುಡುಗನ್ನ ನೋಡಿದ ಮ್ಯಾಗ ಅನಿಸ್ ನೋಡಿ ಭಾಳ ಒಳ್ಳೆ ಹುಡುಗ ಅಂತಂದು. ಇಷ್ಟೆಲ್ಲ ಇದ್ಮೇಲೆ ಯಾಕೆ ಚಿಂತೆ ಮಾಡ್ತಿ? ಹ್ಞೂನ್ಲೇ, ನಾನು ಬೇಡ ಅಂದ್ಬಿಟ್ಟಿದ್ದೆ, ಈ ಮದುವೆನ ಬೇಡ ಪೊಲೀಸ್ ಅಂದ್ರೆ ಅಂತಂದು ನಿಮ್ಮ ಅಣ್ಣನ ಜೊತೆ ಜಗಳ ಮಾಡಿದ್ದೆ ನಾನು. ಏನು ಬೇಡ, ಬೇಕಾದ್ರೆ ಬೇರೆ ಹುಡುಗ ನೋಡಿದ್ರೆ ಆತ ಅನ್ನಕತ್ತಿದ್ದೆ. ಮತ್ತು ಶೀತಕ್ಕೆ ಬಂದು ಸ್ವಲ್ಪ ಹಂಗೆ ಹಿಂಗೆ ಅಂತಂದೆಲ್ಲ ಹೇಳಿದ ಮೇಲೆ ನನಗೂ ಸಮಾಧಾನ ಆಯ್ತು ನೋಡು. ಫೋನ್ ಮಾಡಲೇನು ನನ್ನ ಮಗಳಿಗೆ ಎಲ್ಲಾದ್ರೆ ಏನಂತಂದು ಕೇಳ.